ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಫ್ರೆಂಡ್ಸ್, ಹೋದ ಭಾನುವಾರ ಚಿನ್ನು ಬೌಕೆಶಾಸ್ತ್ರ ಹಾಗೆ ವಾಸಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ನಾವು ಫುಲ್ ಡೇ ಭಾನುವಾರ ಫುಲ್ ಡೇ ಅಲ್ಲೇ ಇದ್ದೀವಿ. ಫುಲ್ ಡೇ ವ್ಲಾಗನ್ನು ನೋಡದೆ ಮಿಸ್ ಮಾಡ್ಕೋಬೇಡಿ. ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಇದೆ, ಬನ್ನಿ ವಿಡಿಯೋ ನೋಡೋಣ. ಆರ್ಜಿ ಬ್ಯೂಟಿ ಟೀಮ್, ಬ್ಯೂಟಿಷಿಯನ್ ಟೀಮ್, ಆರ್ಜಿ ಕ್ಯಾಟರಿಂಗ್ ಟೀಮ್, ಆರ್ಜಿ ಟೈಲರಿಂಗ್ ಟೀಮ್, ಆರ್ಜಿ ಯೂಟ್ಯೂಬ್ ಚಾನಲ್ಸ್, ಆಲ್ ರೌಂಡರ್ ಇದ್ದಾರೆ. ಸೂಪರ್ ಆಗಿದೆ. ಆರ್ಜಿ ಕಟಿಂಗ್ ಶಾಪ್ ಏನೇ ಚೆನ್ನಾಗಿದೆ ಹೇಳಿ ಅಂದ್ರೆ ಆರ್ಜಿ ಅಂತ ಕುತ್ಕೊಂಡ್ರಪ್ಪ. ಚಿತ್ರಾನ್ನ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾವು ಉಣ್ತಿರೋ 4 ಜನನೇ ಈ ತರ ಧೂಮ ಅಲ್ಲ. ನಾವು ಒಂದ್ ಫೋಟೋ ಇದೆಯಾ ನಮ್ಯ ಕಡೆ ಅಲ್ಲಿಂದ ನಿಲ್ಸು ಪಾಸ್ ಮಾಡೋ ಗ್ಯಾರಂಟಿ ನನ್ನ ಮನೆಗೆ ಬೆಳಗ್ಗೆ ಬೇಗ ಪೂಜೆ ಇತ್ತು, 6 ಗಂಟೆಗೆ ಪೂಜೆ ಇದ್ದಿದ್ದರಿಂದ ನಾವೆಲ್ಲ 6 ಗಂಟೆಗೆ ಬಂದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಟ್ರು, ಅಮೋದ್ ಭಟ್ರು ಹಾಗೆ ಸಿದ್ದು ಭಟ್ರು ಇಬ್ಬರು ಸೇರಿಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ರು. ವ್ರತಕಥೆ ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಪೂಜೆ ಸಹ ತುಂಬ ಚೆನ್ನಾಗಿ ಸಾಕ್ತು. ಬೆಳಗ್ಗೆ 7 ಗಂಟೆಗೆಲ್ಲ ಪೂಜೆ ಮುಗೀತು. ಯಾಕಂದರೆ ಈಗ ಫುಲ್ಲು ಸೀಸನ್ ಆಗಿರೋದ್ರಿಂದ ಮತ್ತು ಅಕ್ಷಯ ತೃತೀಯ ದಿನವೇ ಪೂಜೆ ಆಗಿರೋದ್ರಿಂದ ಮುಹೂರ್ತ ಆ ಟೈಮಿಗೆ ಇತ್ತು ಅಂತ ಅವತ್ತು ಮಾಡಿದ್ರು. ಹಾಗೆ ಭಟ್ರುಗಳಂತೂ ಅವತ್ತಿನ ದಿವಸ ಫುಲ್ ಬ್ಯುಸಿ ಇರ್ತಾರಲ್ವ, ಹಾಗಾಗಿ ಭಟ್ರುಗಳು ಸಿಗೋದೇ ಕಷ್ಟ. ಅದರಲ್ಲೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ತುಂಬ ಶುಭ ಅಲ್ವಾ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಒಂದು 7 ಗಂಟೆ ಒಳಗಡೆನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಾಸಮ್ಮನ ಮನೆಯಲ್ಲಿ ನಡೆದಿತ್ತು. ಹಾಗೆ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಆಯಿತು. ಹಾಗೆ ಭಟ್ರು ಸಹ ಕಥೆನ ತುಂಬ ಚೆನ್ನಾಗಿ ಹೇಳಿ ಎಲ್ಲರಿಗೂ ಅಂದರೆ ಅವರ ಕುಟುಂಬದವರೆಲ್ಲರಿಗೂ ಸಹಿತ ಆಶೀರ್ವಾದ ಮಾಡಿ ಫಲ ತಾಂಬೂಲವನ್ನು ಕೊಟ್ಟರು. ನೀವು ನೋಡ್ಬೋದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಟ್ರೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ನೆಕ್ಸ್ಟು ಚಿನ್ನು ಬೌಕೆ ಇತ್ತು. ಹಾಗೆ ತುಳಸಿ ಕಟ್ಟೆ ನೋಡಿ, ವಾಸಮ್ಮನ ಮನೆ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ಸೇರಿ ಡೆಕೋರೇಷನ್ ಮಾಡ್ತಾಯಿದ್ರು. ಅಂದರೆ ಹಾಗೆ ವಾಸಮ್ಮ ಯಾವ ಮಕ್ಕಳಿಗೂ ಮೊಬೈಲನ್ನು ಜಾಸ್ತಿ ನೋಡೋದಕ್ಕೆ ಬಿಡೋದೇ ಇಲ್ಲ. ಏನಾದರೂ ಈ ರೀತಿ ಕ್ರಿಯೇಟಿವ್ ಆಗಿ ಕೆಲಸನ ಕೊಡ್ತಾರೆ, ತುಂಬ ಖುಷಿ ಆಗುತ್ತೆ. ಇದು ನೋಡಿ ಸರಸ್ವತಿ ಬಿಡಿಸಿದ್ದು ಅಕ್ಷಯ ತೃತೀಯ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾಳೆ ಅಂತ. ಹಿಂದಿನ ದಿವಸನೇ ಬಂದುಬಿಟ್ಟು ಅವಳು ರಂಗೋಲಿನ ಬಿಡಿಸಿ ಹೋಗಿದ್ಲು. ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸ್ತಾಳೆ. ಈ ರಂಗೋಲಿಗೆ ಅಕ್ಷಯ ತೃತೀಯ ರಂಗೋಲಿ ಅಂತ ಹೇಳ್ತಾರೆ. ಗಿಡಗಳು ಸಹ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಜಾಗ ಸಹ ಅಲ್ಲಿ ಹೋದರೆ ಏನೋ ಒಂದು ಮನಸ್ಸಿಗೆ ಖುಷಿ ಅನಿಸುತ್ತೆ. ಅಂದರೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ದಾಸವಾಳ ಸಹ ಸಖತ್ತಾಗಿತ್ತು ನೋಡಿ. ತುಳಸಿ ಕಟ್ಟೆಗೆ ಸುತ್ತ ಫ್ಲವರಿಂದ ಡೆಕೋರೇಷನ್ ಮಾಡ್ತಾಯಿದ್ರು ಮಕ್ಕಳು ಮತ್ತು ವಾಸಮ್ಮ ಎಲ್ಲ. ಇನ್ನು ಚಿನ್ನು ಗಂಡನ ಮನೆ ಕಡೆಯವ್ರು ಬಂದರೆ ಬೌಕೆ ಶಾಸ್ತ್ರ ಇದೆ. ಒಂದಕ್ಕಿಂತ ಒಂದು ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಸಖತ್ತಾಗಿತ್ತು. ಪೇಟೆ ವಾತಾವರಣದಕ್ಕಿಂತ ಈ ಥರ ವಾತಾವರಣ ತುಂಬಾ ಖುಷಿ ಆಗುತ್ತೆ. ಈ ಬೇಸಿಗೆಲಂತೂ ಈ ರೀತಿ ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ರಂಗೋಲಿ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಾಯ್ಸು ಕರೆಕ್ಟಾಗಿದೆಯೋ ಇಲ್ಲೋ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಬೇಕು. ಹಾಗೆ ನೆಕ್ಸ್ಟು ನಮಗೆಲ್ಲ ತಿಂಡಿ ತಿನ್ನೋದಕ್ಕೆ ಕರೆದ್ರು. ಎಲ್ಲರೂ ಸಹ ತಿಂಡಿಗೆ ಹೊರಟ್ವಿ. ಉಪ್ಪಿಟ್ಟು ಕೇಸರಿ ಬಾತು ಇತ್ತು. ತುಂಬ ಚೆನ್ನಾಗಿತ್ತು ತಿಂಡಿ. ಅಂದರೆ ಲೈಟ್ ವೆಯ್ಟಾಗಿ ಬೆಳಗ್ಗಿನ ತಿಂಡಿ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಸಹಿತ ಈ ರೀತಿ ರೌಂಡಾಗಿ ಕುತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ. ಯಾವಾಗಲೂ ಕೆಲಸ ಅಂತ ಕೆಲಸದ ಪ್ರೆಸರಲ್ಲೇ ಇರ್ತೀವಿ. ಈ ರೀತಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿ ಏನೋ ಒಂದು ಖುಷಿಯಾಗಿ ಹಬ್ಬ ಆಗಿರ್ಬೋದು, ಈ ರೀತಿ ಫಂಕ್ಷನ್ಗಳಿಗೆ ಸೇರಿದಾಗ ಏನೋ ಒಂದು ಖುಷಿ ಇರುತ್ತೆ. ಹಾಗೆ ಚಿನ್ನು, ಅಮ್ಮ, ಹಾಗೆ ಯಶೋಧ ಆಂಟಿ ಎಲ್ಲರೂ ಸಹಿತ ತಿಂಡಿಗೆ ಬಂದರು. ಇವಳ ಹೆಸರು ಚೈತನ್ಯ ಅಂದ್ಬಿಟ್ಟು. ಅಂದರೆ ಮದುವೆ ವೀಡಿಯೋಸ್ಗಳು ನಾನು ಹಾಕಿದ್ದೀನಿ. ಇವರು ಮಾಮಿ ಸುರೇಖಾ ಮಮ್ಮಿ, ನಿಮಗೆಲ್ಲ ಗೊತ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟರು ಗೊತ್ತಿದ್ದಾರೆ. ಮಕ್ಕಳು ಸಹ ಮಾತ್ರ ವೀಡಿಯೋಗೆ ಸ್ವಲ್ಪ ಬರೋದು ಕೇಳೋದಿಲ್ಲ. ಅಭಿ ಮತ್ತು ಅರವಿಂದ ಇಬ್ಬರು ಅವರು. ಹಾಗೆ ನಮ್ಮ ಮಾವ ಅವರೆಲ್ಲ ಇನ್ನೂ ತಿಂಡಿಗೆ ಬರೋರು ಇದ್ದರು, ಬರ್ತಾಯಿದ್ರು ಒಬ್ಬೊಬ್ಬರೇ. ಹಾಗೆ ಪೂಜೆ ಎಲ್ಲ ಆಯಿತು. ಇನ್ನು ನೆಕ್ಸ್ಟು ಚಿನ್ನು ಗಂಡನ ಮನೆಯವರು ಬರ್ತಾಯಿದ್ರು. ನಾವು ಅವರಿಗೆ ಸ್ವಾಗತ ಕೋರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು. ಅಂದರೆ ಇದು ಹುಲ್ದೇವ್ರ ಬನ ಅಂದರೆ ಗೆಣಸಿನ ಕುಣಿ ಬರುತ್ತಲ್ಲ, ಅಲ್ಲಿ ಎಕ್ಸಾಕ್ಟ್ ಇದೇ ಊರು, ನನಗೆ ಊರ ಹೆಸರು ಗೊತ್ತಿಲ್ಲ. ಅಂದರೆ ಗೆಣಸಿನ ಕುಣಿ ಹುಲ್ದೇವ್ರ ಬನ ಅಂತ ಹೇಳ್ತಾರೆ. ಅದು ಚಿನ್ನು ಗಂಡನ ಮನೆ ಊರು. ಎಲ್ಲರೂ ಬರ್ತಾರೆ ನೋಡಿ. ಚಿನ್ನು ಅತ್ತಿಗೆ, ಚಿನ್ನು ಮನೆಯವರು ಎಲ್ಲರೂ ಬಂದರು. ಬೌಕೆ ಶಾಸ್ತ್ರಕ್ಕೆ ಕರೆಕ್ಟಾಗಿ ಟೈಮಿಗೆ ಎಲ್ಲ ನೆಂಟರುಗಳು ಬಂದರು. ವೆಲ್ಕಮ್ ಮಾಡ್ತಾಯಿದ್ದೀವಿ ನಾವೆಲ್ಲ. ವೆಲ್ಕಮ್ ಡ್ರಿಂಕ್ ಆಗಿ ರಾಗಿ ಜ್ಯೂಸ್ ಮಾಡಿದರು ವಾಸಮ್ಮನ ಮನೇಲಿ. ತುಂಬ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಅಂಗಡಿಯಲ್ಲೂ ರಾಗಿ ಜ್ಯೂಸು ಮಾರ್ತಾರೆ, ಸಖತ್ತಾಗಿ ಮಾಡಿದರು ಮಾತ್ರ. ಈ ಬೇಸಿಗೆಯಲ್ಲಿ ರಾಗಿ ಜ್ಯೂಸ್ ಚೆನ್ನಾಗೇ ಇರುತ್ತೆ. ಹಾಗೆ ಬಂದಂಥ ಗೆಸ್ಟ್ಗಳೆಲ್ಲರಿಗೂ ಸಹಿತ ರಾಗಿ ಜ್ಯೂಸನ್ನು ಕೊಟ್ವಿ. ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ವಿಡಿಯೋನ
ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಈ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋದಕ್ಕಿಂತ ರಿಯಲ್ ವಾಯ್ಸ್ ತುಂಬ ಚೆನ್ನಾಗಿತ್ತು, ಆದರೆ ಸಾಂಗ್ ಹಾಕ್ಬಿಟ್ಟಿದ್ರು, ಹಾಗಾಗಿ ನಾನು ಬ್ಯಾಕ್ಗ್ರೌಂಡು ವಾಯ್ಸನ್ನು ಕೊಡ್ತಾ ಇದ್ದೀನಿ. ನೋಡಿ ನೆಂಟರೆಲ್ಲ ಬರ್ತಾ ಇದ್ದಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಹಾಗೆಯೇ ಫಂಕ್ಷನ್ನು, ಈ ರೀತಿ ಫಂಕ್ಷನ್ಗಳಿಗೆ ಎಲ್ಲರೂ ಸೇರೋದು. ಹಾಗೆ ಚಿನ್ನು ಗಂಡನ ಮನೆಯವರು ಮಡ್ಲಕ್ಕಿ ಎಲ್ಲ ತಂದ ಮೇಲೆ ಈ ರೀತಿ ಚಿನ್ನು ಕೊಟ್ಬಿಟ್ಟು ನೆಕ್ಸ್ಟು ಚಿನ್ನುಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಫಂಕ್ಷನ್ಗೆ ಕರ್ಕೊಂಬಂದ್ವಿ. ಕಿಟಕಿ ಬೆಳಕು ಆ ಕಡೆಯಿಂದ ಸ್ವಲ್ಪ ಅಂತ ಬ್ಯೂಟಿ ಪಾರ್ಲರ್. ಎಷ್ಟು ಜನ ಬೇಕು ಹೇಳಿ ನಿಮಗೆ? ಹೆಂಗ್ ತೆಗಿಯೋದಿದು? ಇದ್ರಲ್ಲಿ ಇದಿರ್ಲದೆ ಪದ ಅಲ್ಲಿತ್ತು ಅದರಲ್ಲಿ, ಅದು ಕಟ್ ಕಟ್ಟಾಗಿದೆ. ಅದರಲ್ಲಿ ತಡಿ. ಚೆನ್ನಾಗಿ ಬರ್ತಿದ್ಯಾ? ವಿಡಿಯೋ ಕ್ಲಿಯರ್ ಬರ್ತಿದ್ಯಾ? ನೋಡಿ ಫ್ರೆಂಡ್ಸ್, ಚಿನ್ನು ಬೌಕೆ ಬಂದಿದ್ದೀವಿ. ಯಾವ ಮಗು ಆಗ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಹಂಗೆಲ್ಲ ಗಂಡು ಮಗುನೇ ಆಗ್ಬೋದು ಅನ್ನಿಸ್ತಿದೆ. 3 ಮಂತ್ಸ್ ಕಾಯ್ಬೇಕಾ? 3 ಮಂತ್ಸ್ ಕಾಯ್ಬೇಕು. 3 ಮಂತ್ಸ್. ಇವಳು ಮದುವೆ ವಿಡಿಯೋನ ಹಾಕಿದ್ದೆ, ಹಾಗೆ ಬೌಕೆ ವಿಡಿಯೋನ ನೋಡಿ. ಸವಿತಾ ಮಾಮಿ ವಾಸು ಮಾಮನ ಹೆಂಡತಿ, ಅವರು ಚಿನ್ನೂನ ಕರ್ಕೊಂಡು ಬಂದು ಕೂರಿಸಿದ್ರು. ಅಂದರೆ ಅತ್ತೆ ಕರ್ಕೊಂಡ್ಬಂದು ಕೂರಿಸ್ಬೇಕಲ್ವಾ, ಹಾಗಾಗಿ ಈಗ ಬಡಿಸುವಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಸ್ಯಾರಿ ತುಂಬ ಚೆನ್ನಾಗಿತ್ತು, ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಆಗಿ ಈ ಶಕೆಗೆ ಸ್ಯಾರಿ ಅಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಫಸ್ಟಿಗೆ ತಂಬಿಟ್ಟು ಅಂತ ಹೇಳಿ ಸೊಪ್ಪಿನ ಪಲ್ಯ ಶಾಸ್ತ್ರ ಅಲ್ವಾ, ಫ್ಯಾನ್ ಸ್ವಲ್ಪ ನಿಮ್ಮ ಕಡೆನೇ ತಿಳಿಸ್ಬೇಕಿತ್ತು. ಫ್ಯಾನ್ ಹಾಕಿರ್ಲಿಲ್ಲ, ದೀಪ ಇತ್ತಲ್ವಾ, ಸತ್ಯನಾರಾಯಣ ಪೂಜೆ ಮಾಡಿತ್ತಲ್ವ, ಹಾಗಾಗಿ ಫಸ್ಟು ನೋಡಿ ಚಕ್ಕುಲಿ ವೆರೈಟಿ ಬೌಕೆ ಶಾಸ್ತ್ರ ಸೀಮಂತ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ ಈ ರೀತಿ ಚಕ್ಲಿನ ಫಸ್ಟ್ ಈ ರೀತಿ ಜೋಡಿಸ್ಕೊಂಡು ನೆಕ್ಸ್ಟ್ ಎಲ್ಲ ತಿಂಡಿಗಳನ್ನು ಬಡಿಸ್ತಾರೆ. ಅದಾದಮೇಲೆ ಚಿಕ್ಕ ಮಕ್ಕಳಿಗೆ ಬಸ್ರಿ ಇರೋವಂಥವ್ರು ತಿನ್ನಿಸ್ಬೇಕು. ನೋಡಿ ನೀಟಾಗಿ ಎಲ್ಲೂ ಗಡಿಬಿಡಿ ಮಾಡ್ಕೊಳ್ದೇನೆ ನೀಟಾಗಿ ಜೋಡಿಸ್ಬೇಕು. ಎಲ್ಲ ಐಟಮ್ ಅತಿರಸ ಆಗಿರ್ಬೋದು, ಆಮೇಲೆ ಹೋಳಿಗೆ ಎಲ್ಲದನ್ನು ಸಹಿತ 95 ಬರ್ಸೋಕಿರುತ್ತೆ. ಬಸ್ರಿಯವರಿಗೆ ಯಾವುದೆಲ್ಲ ಇಷ್ಟ ಇರುತ್ತೋ ಅದೇ ಸ್ವೀಟನ್ನೇ ತರಿಸ್ಬಿಟ್ಟು ಬಡಿಸ್ತಾರೆ. ಒಟ್ಟು 9 ಥರದ ಸ್ವೀಟು ಬಡಿಸ್ತಾರೆ. ಇದು ಉಂಡೆ ಅಂದರೆ ಮಂಡಕ್ಕಿ ಉಂಡೆ, ಆಮೇಲೆ ಬೂಂದಿ ಲಾಡು. ಮೊದಲೆಲ್ಲ ನಮಗೆ ಕೇಳಿಬಿಟ್ಟು ನಿಮ್ಗೆ ಯಾವ್ಯಾವ ಸ್ವೀಟ್ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ತರ್ತಾಯಿದ್ರು. ಈಗ ಚಿನ್ನು ನೋಡಿದ್ರೆ ಅವಳಿಗೆ ಸ್ವೀಟ್ ಅಂದ್ರೇ ಇಷ್ಟ ಇಲ್ಲಂತೆ, ಹಾಗಾಗಿ ಏನು ಮಾಡಿದ್ರು ಗೊತ್ತಾಗಿಲ್ಲ. ಅಂದರೆ ಇವಾಗ ಹಾಗೆ ಕೆಲವರು ಇಷ್ಟಪಟ್ಟು ಸ್ವೀಟ್ ತಿಂತಾರೆ, ಕೆಲವರು ಅಂತ ಅನ್ಸತ್ತಂತೆ. ಸ್ವೀಟ್ ಅಷ್ಟು ಇಷ್ಟ ಆಗಲ್ಲಂತೆ. ಎಲ್ಲ ಸ್ವೀಟನ್ನು ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇವತ್ತು ಚಿನ್ನು ಗಂಡನ ಮನೆಯವರು ಕರ್ಕೊಂಡು ಹೋಗ್ತಾರೆ. ಹಾಗೆ ಫ್ರೆಂಡ್ಸ್, ಇದು ಚಿನ್ನುನ ತವ್ರ ಮನೆಯ ಫಂಕ್ಷನ್, ಅಂದರೆ ಮಾವರ ಮನೇಲಿ ಮಾಡಿರೋದು. ಹಾಗೆಯೇ ಗಂಡನ ಮನೇಲೂ ಸಹಿತ ಬೌಕೆ ಶಾಸ್ತ್ರ ಆಗಿದೆ, ಆ ವಿಡಿಯೋ ಸಹ ಇದೆ, ಅದನ್ನು ಸಹಿತ ನಾನು ಹಾಕ್ತೀನಿ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಬೇಕು. ಹಾಗೆ ಚಿನ್ನು ಪಕ್ಕದಲ್ಲಿ ನಿಂತಿರೋರು ನಮ್ಮ ಅತ್ತೆ ಅಕ್ಕ, ದೊಡ್ಡವರು ದೊಡ್ಡಮ್ಮ. ಅವರು ಹೇಳ್ತಾ ಇದ್ದಾರೆ, ಅಂದರೆ ದೊಡ್ಡವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಅದ್ರ ಮೇಲೇ ಶಾಸ್ತ್ರಗಳು ಮಾಡೋದಿರುತ್ತಲ್ಲ. ಈ ಕಡೆ ಸೈಡೆಲ್ಲ ಕೂತಿರೋದು ಚಿನ್ನು ಗಂಡನ ಮನೆಯವರು. ಬಾಗ್ಲ ಹತ್ರ ಎಲ್ಲೋ ಸ್ಯಾರಿ ಹಾಕಿದಾರಲ್ಲ, ಅವರು ಚಿನ್ನು ಅತ್ತೆ ಅವರು. ಹಾಗೆ ಚಿನ್ನು ಊರಿನ ಕಡೆಯವರಿಂದ ಎಲ್ಲರೂ ಬಂದಿದ್ದರು. ಹಾಗೆ ಪ್ರತಿಯೊಬ್ಬರು ಶಾಸ್ತ್ರ ಮಾಡ್ತಾಯಿದ್ದಾರೆ. ನೋಡಿ ಚಿನ್ನು ಅತ್ತೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅಕ್ಷತೆನ ಹಾಕ್ತಾ ಇದ್ದಾರೆ. ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಈಗ ಎಲ್ಲಿ ನೋಡಿದ್ರೂ ಕಾರ್ಯಕ್ರಮಗಳೇ ಜಾಸ್ತಿ, ಅದರಲ್ಲೂ ಅಕ್ಷಯ ತೃತೀಯ ದಿನ ಅಂತೂ ಇನ್ನೂ ಜಾಸ್ತಿ. ಇದು ಚಿನ್ನು ಅಪ್ಪ, ಅವರು ಸಹ ಅಕ್ಷತೆ ಹಾಕಿದರು. ಹಾಗೆ ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಬರೋದಕ್ಕೆ ಕಾಯ್ತಾಯಿದ್ರು. ನಮ್ಮ ಅತ್ತೆ ಅವರು ಈಗ ಚಿನ್ನು ಗಂಡನೇ ಅಕ್ಷತೆ ಹಾಕೋದಕ್ಕೆ ಬಂದರು. ನೋಡಿ ಎಷ್ಟು ಆಸೆ ಮಾಡ್ತಾರೆ ಚಿನ್ನುಗೆ ಮಾತ್ರ. ಹಾಗೆ ಚಿನ್ನು ಮಾವ ಬಂದಿರಲಿಲ್ಲ, ಮನೆ ಹತ್ರ ಯಾರೂ ಇಲ್ಲ ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲಂತೆ. ಹಾಗೆ ಇವ್ರು ಬಂದು ಚಿನ್ನು ಗಂಡನ ಮನೆ ಕಡೆಯವರು, ಅವರು ಸಹಿತ ಅಕ್ಷತೆ ಹಾಕಿದರು. ಚೈತನ್ಯ ಅಂತ ಅವಳ ಹೆಸರು. ಹಾಗೆ ವಾಸುಮಾಮ ಸವಿತಾ ಮಾಮಿ ಸಹಿತ ಸೀರೆ ಬಳೆ ಎಲ್ಲ ಉಡುಗೊರೆ ಕೊಟ್ಟರು. ನೋಡ್ತಾ ಇರ್ಬೋದು. ಬಳೆ ಎರಡೆರಡು ಬಳೆ ಹಾಕಬೇಕು ಅಂದಿದ್ದಕ್ಕೆ ಬಳೆ ಹಾಕ್ತಾ ಇದ್ದಾರೆ.
ಅಕ್ಷಯ ತೃತೀಯ ದಿನ ಅಂತೂ ಅದೆಷ್ಟು ಫಂಕ್ಷನ್ಗಳಾಯಿತು ಅಂತಂದರೆ ಹೇಳೋ ಹಂಗೆ ಇಲ್ಲ. ಫುಲ್ಲು ಫಂಕ್ಷನ್ಗಳೇ ಅವತ್ತು, ತುಂಬ ಕಾರ್ಯಕ್ರಮಗಳು. ಹಾಗೆಯೇ ಬಳೆ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಎಲ್ಲ ಹಾಕಿ, ಹಾಗೆ ಈಗ ಇದು ಬಂದುಬಿಟ್ಟು ಸುರೇಖಾ ಮಾಮಿ ಹಾಗೆ ಜಗದೀಶ್ ಮಾಮ ಅವರು, ಇನ್ನೊಂದು ಮಾವ ಅತ್ತೆ ಚಿನ್ನುಗೆ. ಹಾಗೆಯೇ ಅವರು ಸಹಿತ ಸ್ಯಾರಿ ಗಿಫ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು. ಸ್ಯಾರಿನ ಅಕ್ಷತೆ ಹಾಕ್ಬಿಟ್ಟು ಸ್ಯಾರಿ ಗಿಫ್ಟ್ ಮಾಡಿದ್ರು ಅವರು ಸಹಿತ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಎಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಚಿನ್ನು ಅಪ್ಪ ಅಮ್ಮ ಅಕ್ಷತೆ ಹಾಕ್ಬಿಟ್ಟು ಅವರು ಸಹಿತ ಆಶೀರ್ವಾದ ಮಾಡಿದ್ರು. ಆಂಟಿಗಂತೂ ತುಂಬ ಖುಷಿ, ಮಗಳು ಪ್ರೆಗ್ನೆಂಟ್ ಅಂತ. ಹಾಗೆ ಅಲ್ವಾ, ಎಲ್ಲ ತಾಯಿದಿರಿಗೂ ಅಷ್ಟೇ. ಅವರೇ ಒಂದು ಮಕ್ಕಳಾಗಿರ್ತಾರೆ, ಅವರಿಗೂ ಒಂದು ಮಗು ಅಂದವಾಗ ಎಷ್ಟೊಂದು ಖುಷಿ ಆಗುತ್ತೆ. ಇದು ಚಿನ್ನು ಅತ್ತೆ ಮತ್ತು ಚಿನ್ನು ಮನೆಯವರು. ಹಾಗೆಯೇ ಇದು ಚಿನ್ನು ಅತ್ತಿಗೆ, ಅಂದರೆ ಚಿನ್ನು ಗಂಡನ ತಂಗಿ ಅನಿಸುತ್ತೆ. ಹಾಗೆ ಇವ್ರು ಬಂದುಬಿಟ್ಟು ಸವಿತಾ ಮಾಮಿ ಅಪ್ಪ ಅಮ್ಮ, ಅವರು ಸಹಿತ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ. ಈ ಶಕೆಲಂತೂ ತುಂಬಾ ಕಷ್ಟ ಫಂಕ್ಷನ್ ಅಂತ. ನೋಡಿ, ಸವಿತಾ ಮಾಮಿ ನಮ್ಮ ಅಮ್ಮ ಇದ್ದಾರಂತ ನಮ್ಮಮ್ಮ ಅಂತೇಳಿ ಬಂದುಬಿಟ್ರು. ಎಷ್ಟೊಂದು ಪ್ರೀತಿ ಅಲ್ವಾ ಅಮ್ಮ ಅಂತ ಅಂದರೆ, ಎಷ್ಟೊಂದು ಆಸೆ. ಇವರು ಅಷ್ಟೇ ನೋಡಿ, ಅಪ್ಪ ಅಮ್ಮ ಬಂದ ತಕ್ಷಣ ಇವರು ಸಹಿತ ನಮ್ಮ ಅಪ್ಪ ಅಮ್ಮ ಅಂತ ಬಂದರು. ಹಾಗೆ ಸವಿತಾ ಮಾಮಿ ಪಕ್ಕ ಇರೋದು ಅವ್ರ ತಂಗಿ, ಹಾಗೆ ಆ ಕಡೆ ಇರೋದು ಅವ್ರ ಅಕ್ಕ, ಅವರು ಮತ್ತೊಬ್ಬರು ರಿಲೇಷನ್ನು. ಎಲ್ಲರೂ ಸೇರಿಬಿಟ್ಟು ಫೋಟೋ ತಗೊಂಡ್ರು. ನಾನು ಎಲ್ಲರ ವಿಡಿಯೋ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ರತಿಯೊಬ್ಬರ ವಿಡಿಯೋನು ಹಾಕಿದ್ದೀನಿ. ಹಾಗೆ ನಾನು ಸರಸ್ವತಿ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಿದ್ವಿ. ಅಂದರೆ ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕಕ್ಕಿರುವಾಗ ಚಿನ್ನು ಎತ್ತಿ ಆಡಿಸ್ತಿದ್ಲು. ಈಗ ನೋಡಿದ್ರೆ ಅವಳಿಗೆ ಒಂದು ಮಗು. ಎಷ್ಟೊಂದು ಖುಷಿ ಆಗುತ್ತೆ. ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ವ ಹೆಣ್ಮಕ್ಳು, ಎಷ್ಟು ಬೇಗ ಬೆಳೆದು ಮದುವೆ ಆಗಿ, ಹಾಗೆ ಅವರೇ ಒಂದು ಮಕ್ಕಳ ಥರ ಇರ್ತಾರೆ. ಅವರಿಗೆ ಒಂದು ಮಗು ಅಂದಾಗ ಎಷ್ಟು ಒಂದು ಖುಷಿ ಆಗುತ್ತೆ. ಇವರು ಸರಸ್ವತಿ ಅಪ್ಪ ಅಮ್ಮ, ಅವರು ಸಹಿತ ಅಕ್ಷತೆ ಹಾಕಿದ್ರು. ಹಾಗೆಯೇ ಸ್ವೀಟು ಅಲ್ಲಿ ಬಂದಿದ್ದಂಥ ಮಕ್ಕಳಿಗೆ ಕೊಡಬೇಕು. ಅಂದರೆ ಸ್ವಲ್ಪ ಬಸ್ರಿಯವರು ತಿಂದುಬಿಟ್ಟು ನೆಕ್ಸ್ಟು ಮಕ್ಕಳಿಗೆ ಕೊಡಬೇಕು. ಅಂದರೆ ಅವರಿಗೂ ಆಸೆ ಇರುತ್ತಲ್ಲ, ಯಾವ ಮಕ್ಕಳು ಆಗಬೇಕು ಅಂತೇಳ್ಬಿಟ್ಟು ಆ ರೀತಿ ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತಿಂದರೆ ಅದು ದೇವರಿಗೆ ಸೇರಿದಂಗೆ ಅಲ್ವಾ. ಹಾಗಾಗಿ ನೋಡಿ, ಇವರೆಲ್ಲ ನಮ್ಮನೆ ಗಂಡು ಮಕ್ಕಳು ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಸಂಖ್ಯೆ ತುಂಬ ಕಡಿಮೆ. ವೈಭು, ಅಭಿ, ಭುವನ, ಅರವಿಂದ, ಹಾಗೆ ಆರ್ಯನ್ನು ಮತ್ತು ನಮ್ಮ ಪ್ರೀತಮ್. ನನ್ನ ಮಗ ಅಂತೂ ಈ ವಿಡಿಯೋ ಈ ಕಡೆ ಮಾಡಬೇಡ ಅಂತಲೇ ಹೇಳ್ತಾ ಇದ್ದ. ಹಾಗೆ ಅವನು ಆ ಕಡೆ ಹೋಗೇ ಬಿಟ್ಟ, ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ. ನೋಡ್ಬೋದು, ವಿಡಿಯೋಕ್ಕಂತೂ ಬರೋದೇ ಇಲ್ಲ. ಎಲ್ಲ ಮಕ್ಕಳು ಇದ್ದಾರೆ. ಈಗ ಅವರು ಹಾಗೇನೆ ಅಲ್ವಾ, ಸ್ವಲ್ಪ ದೊಡ್ಡವ್ರು ಆಗ್ತಾ ಬಂದಂಗೆ ವೀಡಿಯೋಕ್ಕೆ ಬರೋದೇ ಇಲ್ಲ. ಅದರಲ್ಲಿ ನಮ್ಮ ಅಭಿ ಓಕೆ, ಅವನು ವೀಡಿಯೋಕ್ಕೆ ಬರ್ತಾನೆ, ಆ ಥರ ಎಲ್ಲ ಹೋಗೋದಿಲ್ಲ. ಹಾಗೆ ನೆಂಟರೆಲ್ಲ ಫಂಕ್ಷನ್ ಎಲ್ಲ ಸ್ವಲ್ಪ ಮುಗಿದ್ಮೇಲೆ ಹಾಗೆ ಕೂತಿದ್ರು. ನೆಕ್ಸ್ಟು ಫಂಕ್ಷನ್ನು ಅಂತ ಅಂದರೆ, ಫಂಕ್ಷನ್ನು ಪರಿಪೂರ್ಣ ಆಗಬೇಕು ಅಂದರೆ ಊಟ ಬೇಕೇ ಬೇಕು. ಊಟ ಚೆನ್ನಾಗಿದ್ದರೆ ಅಂತೂ ಇನ್ನೂ ಖುಷಿ ಆಗುತ್ತೆ. ಹಾಗೆ ಊಟ ತುಂಬ ಚೆನ್ನಾಗಿತ್ತು, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಸೆಕೆ ಬಿಸಿಲಿಗೇನೋ ಜಾಸ್ತಿ ಯಾರು ಊಟ ಮಾಡೋಕ್ಕೆ ಕೇಳೋದೇ ಇಲ್ಲ. ಆದರೂ ಸಹಿತ ಎಲ್ಲರೂ ತುಂಬ ಚೆನ್ನಾಗಿ ಊಟ, ಅದರಲ್ಲೂ ಮಾವಿನಕಾಯಿ ಶ್ರೀಕರಣಿ, ಹೋಳಿಗೆ ಅಂತೂ ಸಖತ್ತಾಗಿತ್ತು. ಎಲ್ಲ ಅಡುಗೆಗಳು ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಚಕ್ಲಿ, ಇದು ಬೌಕೆಶಾಸ್ತ್ರದಲ್ಲಿ ಮಾಡಿಸ್ಲೇಬೇಕಲ್ವ, ಚಕ್ಲಿ ಇತ್ತು. ಫಸ್ಟು ಚಕ್ಲಿನೇ ಹಾಕ್ತಾಯಿದ್ದಾರೆ. ಹಾಗೆ ತುಂಬ ಜನ ಆಗಿದ್ದರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಬೌಕೆಶಾಸ್ತ್ರ ಎರಡೂ ಇತ್ತು ಅಕ್ಷಯ ತೃತೀಯ ದಿನ. ಹಾಗೆಯೇ ವಾಸು ಮಾಮ ಮತ್ತು ಜಗದೀಶ್ ಮಾಮ ಮದುವೆ ಆಗಿದ್ದು ಅಕ್ಷಯ ತೃತೀಯ ಟೈಮಲ್ಲೇ ಅಂತೇಳ್ಬಿಟ್ಟು ಅವ್ರು ಈ ಟೈಮಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರಂತೆ. ಹಾಗೆಯೇ ನೋಡ್ತಾ ಇರ್ಬೋದು, ಒಂದು ಫಂಕ್ಷನಿಗೆ ಆ ಫಂಕ್ಷನ್ ಪರಿಪೂರ್ಣ ಆಗಬೇಕು ಅಂತಂದರೆ ಊಟ ಚೆನ್ನಾಗಿರಬೇಕು. ಊಟ ಚೆನ್ನಾಗಿದ್ದಾಗ ಫಂಕ್ಷನಿಗೆ ಹೋದವರಿಗೂ ಖುಷಿ ಆಗುತ್ತೆ, ಫಂಕ್ಷನ್ ಮಾಡಿದವರಿಗೂ ಖುಷಿ ಆಗುತ್ತೆ. ಅದೇ ರೀತಿ ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡಿದಂಥವ್ರು ಬಂದುಬಿಟ್ಟು ಪ್ರಸನ್ನ ಭಟ್ರು ಹಾಗೆ ಪ್ರಶಾಂತ್ ಭಟ್ರು ಅಂತೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಅವರನ್ನು ತೋರಿಸ್ತೀನಿ. ಅವರು ಆನಂದಪುರದಲ್ಲೇ ಅಡುಗೆ ಮಾಡ್ತಾರೆ. ಅಂದರೆ ನಮ್ಮ ಫಂಕ್ಷನ್ಗಳಿಗೆ ಯಾವುದೇ ಇದ್ರೂ ಬಂದು ಅಡುಗೆ ಮಾಡಿ ಕೊಡ್ತಾರೆ. ತುಂಬ ರುಚಿಯಾಗಿ ಅಡುಗೆ ಮಾಡ್ತಾರೆ. ಹಾಗೆ ಸ್ವೀಟು ಊಟದಲ್ಲಿ ಊಟ ಪರಿಪೂರ್ಣತೆ ಅಂದರೆ ಹೋಳಿಗೆ ಮತ್ತು ಈ ಸೀಸನ್ ಟೈಮ್ ಅಲ್ವಾ, ಮಾವಿನ ಹಣ್ಣಿನ ರಸಾಯನ ಅಂತ ಹೇಳ್ಬೋದು. ಹಾಗೆಯೇ 2 ಥರದ ಪಲ್ಯ, ಹಾಗೆ ಚಿತ್ರಾನ್ನ, ಅನ್ನ ಸಾಂಬಾರು ಎಲ್ಲ ಐಟಮ್ಗಳು ಇದ್ವು.
ಹಾಗೆಯೇ ಈ ವಾತಾವರಣದಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ಅಷ್ಟೊಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು. ಈಗಂತೂ ವಿಪರೀತ ಬಿಸಿಲು ಬಿಡಿ, ಬಿಸಿಲು. ಹಸು ಎಲ್ಲಿ ಮಾಮ, ಹಸು ನೀರ್ ಬಾಯ್ಕೊ ಅನಿಸ್ತೈತೆ. ಹಾಯ್, ವಿಡಿಯೋ ಮಾಡಲ್ಲ ಈಗ. ಇದು ಸೌಂಡ್ ಒಂದೇ ಅಲ್ಲ, ನಮ್ಮ ನೋಡ್ತಾ ಇದ್ರು ಸೌಂಡ್. ಓಯ್, ನಾನು ಮೊಬೈಲ್ ಬಂದ್ರು ಒಂದು ಹಾಯ್ ಮಾಡಲ್ಲ ಅಂದ್ರೆ. ಮಗಳು ಮದ್ವೆಗೆ ಬಂದು ವಿಡಿಯೋ ಮಾಡಬೇಕು ಅನ್ನಂಗಿದ್ರೆ ಈಗ ಹಾಯ್ ಬಾಯ್ ಎಲ್ಲ ಹೇಳ್ಬೇಕು ನೀವು. ಹಾಂ ಮತ್ತೆ ನಮಗೆಲ್ಲ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು, ತಗೋಬೇಕು. ಹಾಯ್ ಅಂದ್ರು ಅವರು. ಇಲ್ಲ ಇಲ್ಲ ಲೈವ್ ಇಲ್ಲ. ಹಾಯ್ ಏನೋ ನಿನ್ನ ಹೆಸರು ಏನೋ? ಧ್ರುಪದ್. ಹಾಂ, ಇವ್ರು ಯಾರು ಗುರ್ತ ಸಿಗ್ತಾ? ಇವ್ರು ಬಿಸಿಲಲ್ಲಿ ಆಡಿ ಆಡಿ ಕಪ್ಪಗಾಗ್ಯಾರ. ಯಾಕೆ ಮಾಮ ಡಬ್ಬಿಂಗಿಗೆ ಮತ್ತೆ ದುಡ್ಡು ಕೇಳ್ತಾರೆ? ನನ್ನ ವಾಯ್ಸ್ ಚೆನ್ನಾಗಿಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಗಂಟೆ ಚಿಕ್ಕದಂಗೆ ಆಗೈತಿ. ಅದಕ್ಕೆ ಫೇಮಸ್ ಆಗ್ಯಾರ ಅವ್ರು. ಅಲ್ಲ, ಗಂಟ್ಲು ಹಿಚ್ಕಿದ್ ಯಾರು ಅಂತ ಈಗ ನೋಡ್ಬೇಕು, ಆಮೇಲೆ ವಿಚಾರಣೆ ಮಾಡ್ಬೇಕು. ವಾಸಮ್ಮನ ಮನೆಗೆ ಪ್ರಶಾಂತ್ ಭಟ್ರಲ್ಲ ನಿಮ್ಮ ಹೆಸರು? ಪ್ರಶಾಂತ್ ಭಟ್ರು, ಆನಂದಪುರ. ಅಡುಗೆ ತುಂಬ ಸಖತ್ತಾಗಿ ಮಾಡ್ಯಾರ ಮಾತ್ರ. ನಾನು ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿದ್ಮೇಲೆ ಇನ್ನೊಂದ್ಸತಿ ಕಮೆಂಟ್ ಕೊಡ್ತೀನಿ. ಊಟ ಮಾಡಿದವರೆಲ್ಲ ಮಾತ್ರ ಸಖತ್ತಾಗಿದೆ ಅಂದರು. ಇವರು ಅವ್ರ ಅಣ್ಣ ಹೆಸರು ಪ್ರಶಾಂತ್ ಭಟ್ರು, ಇವರು ಪ್ರಶಾಂತ್ ಭಟ್ರು ನನ್ನ ಫ್ರೆಂಡ್. ಊಟ ಎಲ್ಲ ಮುಗಿದ್ಮೇಲೆ ಚಿನ್ನು ಕಳಿಸ್ಕೊಡೋ ಅಂಥ ಶಾಸ್ತ್ರ ಇದು. ಚಿನ್ನು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸ್ವೀಟ್ ಬಾಕ್ಸನ್ನು ತಂದುಬಿಟ್ಟು ಅವಳು ಹೋಗುವಂಥ ಗಾಡಿಗೆ ಕೊಡಬೇಕು. ಚಿನ್ನೂ ಹಿಂದ್ಗಡೆನೇ ಇರಬೇಕು, ಆದರೆ ಬಿಟ್ಬಿಟ್ಟು ಬಂದುಬಿಟ್ಟ ಚಿನ್ನು ಅಣ್ಣ. ಹಾಗೆಯೇ ನೋಡಿ, ನಿಧಾನ ಪ್ರೆಗ್ನೆಂಟ್ ಅಲ್ವಾ, ನಿಧಾನ ಬರ್ತಾ ಇದ್ದಾಳೆ, ಅವನ ಜೊತೆಗೆ ಓಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅವನು ಎಷ್ಟು ಕರೆದ್ರೂ ಸಹಿತ ಸ್ಪೀಡಲ್ಲಿದ್ದ, ಹಾಗಾಗಿ ಅವಳು ಸಹಿತ ನಿಧಾನಕ್ಕೆ ಕರೆದ್ಬಿಟ್ಟು ಕಳಿಸಿದ್ರು. ಮಾತೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಅಂದರೆ ಹಾಡು ಹಾಕಿದ್ರು, ಅದರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ಬಡಿಸಿರೋಂಥ ಸ್ವೀಟನ್ನೆಲ್ಲ ಬಾಕ್ಸಿಗೆ ಹಾಕ್ಬಿಟ್ಟು ಚಿನ್ನು ಗಂಡನ ಮನೆಗೆ ಕೊಟ್ಟು ಕಳಿಸ್ಬೇಕು. ಈ ರೀತಿ ಶಾಸ್ತ್ರ. ತುಳಸಿ ಕಟ್ಟೆಗೆ ಒಂದು ರೌಂಡ್ ಹೊಡೆದ್ಬಿಟ್ಟು ನಮಸ್ಕಾರ ಮಾಡಿ ಇನ್ನು ಒಳ್ಳೆ ರೀತಿಯಲ್ಲಿ ಹೋಗಿ ಬರೋಕ್ಕೆ ಕಳಿಸ್ಬೇಕು. ನೋಡ್ತಾ ಇರ್ಬೋದು. ಹಾಗೆಯೇ ಅವನಿಗೂ ಸಹಿತ ಸ್ವಲ್ಪ ಎಲ್ಲ ಹಂಗೆ ಹಿಂಗೆ ಹೇಳ್ತಿದ್ರಲ್ಲ, ಗಾಬರಿ ಆಗಿಬಿಟ್ಟಿತ್ತು. ಹಾಗಾಗಿ ಅವನು ಎಲ್ಲ ಕಡೆ ನೋಡ್ತಾ ಇದ್ದ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ವ, ಹಾಗೆ ಫುಲ್ ಸ್ಪೀಡಲ್ಲಿ ಓಡ್ತಾ ಇದ್ದ. ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ಅಷ್ಟು ಜೋರಾಗಿ ಹೋಗೋಕ್ಕಾಗಲ್ಲ, ಅದಕ್ಕೆ ಎಲ್ಲರೂ ನಿಲ್ಲಿಸ್ತಾ ಇದ್ರು. ತಡಿ, ನಿಧಾನಕ್ಕೆ ಹೋಗು ಅಂತ ಹೇಳ್ಬಿಟ್ಟು. ಎಷ್ಟು ತಮಾಷೆ ಆಗಿರತ್ತಲ್ವ, ಅವರಿಗೂ ಹೊಸ್ದಾಗಿರುತ್ತೆ. ಎಲ್ಲರೂ ನಗಾಡ್ತಾ ಇದ್ರು ಅವನು ಹೋಗೋದಕ್ಕೆ. ನೋಡ್ತಾ ಇರ್ಬೋದು. ತುಳಸಿ ಕಟ್ಟೆಗೆ ಒಂದು ರೌಂಡ್ ಹಾಕ್ಬಿಟ್ಟು ನೆಕ್ಸ್ಟು ಅವರು ಹೊರಡೋ ಅಂಥ ಟಿ ಟಿ ಗಾಡಿಗೆ ಸ್ವೀಟ್ ಬಾಕ್ಸನ್ನು ಇಟ್ಟು ಬರಬೇಕು. ಈ ರೀತಿ ಅವಕ್ಕೆ ಹಚ್ಚಿ ಪ್ರೆಗ್ನೆಂಟ್ ಇರ್ತಾರಲ್ವ, ಅವರ ಅಣ್ಣ ಅಥವಾ ತಮ್ಮ ಮಾಡಬೇಕು. ಹಾಗೆ ನೋಡಿ, ಇನ್ನು ಕಳಿಸ್ಕೊಡೋಕ್ಕೆ ಎಲ್ಲರೂ ಹೊರಟರು, ನೆಂಟರೆಲ್ಲ ಹೋಗೋದಕ್ಕೆ ಹೊರಟರು. ಹಾಗೆಯೇ ಎಲ್ಲರೂ ಸಹಿತ ಅವರಿಂದನೇ ಬಂದ್ವಿ ಚಿನ್ನೂನ ಕಳಿಸ್ಕೊಡೋಕ್ಕೆ ಗಂಡನ ಮನೆಗೆ. ಎಲ್ಲರೂ ಊಟ ಮಾಡಿ ನೆಂಟರೆಲ್ಲ ಹೊರಟರು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಚಿನ್ನು ಗಂಡನ ಮನೇಲಿ ಬೈಕೆ ವಿಡಿಯೋ ಸಹಿತ ಬರುತ್ತೆ, ಆ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ. ನೋಡಿ, ಪಾದರಕ್ಷೆನ ಇಲ್ಲಿ ಬಿಡಿ ಅಂತ ಎಷ್ಟು ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ಅಲ್ವಾ. ವಿಡಿಯೋ ಸಖತ್ತಾಗಿತ್ತು ಅಂತೇಳಿ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.